ಸಿನಿಮಾದ ಹೀರೋ ಅಮೃತ್ ರಾಥೋಡ್, ಇವನ್ ಜೊತೆ ಅವನ ಫ್ರೆಂಡ್ ವೀರೇಶ್ ಚಟ್ವಾಲ್ ಇರ್ತಾನೆ. ಇಬ್ರೂರು ಆರ್ಮಿಲಿ ಇರ್ತಾರೆ. ತುಲಿಕಾ ಹಾಗೂ ಅಮೃತ್ ತುಂಬಾ ವರ್ಷದಿಂದ ಪ್ರೀತಿ ಮಾಡ್ತಿರ್ತಾರೆ. ಒಂದಿನ ತುಲಿಕಾ, ನನ್ನ ತಂದೆ ನಂಗೆ ನಾಳೆನೇ ಎಂಗೇಜ್ಮೆಂಟ್ ಮಾಡ್ತಿದಾರೆ ಅಂತ ಮೆಸೇಜ್ ಮಾಡ್ತಾಳೆ. ಅದಕ್ಕೆ ಅಮಿತ್ ರಾಂಚಿಗೆ ಹೊರಡ್ತಾನೆ. ಅಲ್ಲಿ ತುಲಿಕಾನ ಫಾದರ್ ಬಲ್ದೇವ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂಗೇಜ್ಮೆಂಟ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿರ್ತಾನೆ. ಆಗ ಅಮೃತ್ ಬಂದು ವಾಶ್ರೂಮಲ್ಲಿ ಸಿಗೋಣ ಅಂತ ತುಲಿಕಾಗೆ ಹೇಳ್ತಾನೆ. ಆದ್ರೆ ಅವಳು, ನಮ್ ತಂದೆ ತುಂಬಾ ಪವರ್ಫುಲ್, ಇಲ್ಲಿಂದ ಓಡಿ ಹೋಗೋಕ್ಕಾಗಲ್ಲ ಅಂತಾಳೆ. ಆಮೇಲೆ ತುಲಿಕಾ ಅಮೃತ್ಗೆ, ನಾಳೆ ಮಧ್ಯಾಹ್ನ ಟ್ರೈನ್ಗೆ ಡೆಲ್ಲಿಗೆ ಹೊರಡ್ತಿದ್ದೀವಿ, ಡೆಲ್ಲಿಲಿ ಸಿಗೋಣ ಅಂತ ಮೆಸೇಜ್ ಮಾಡ್ತಾಳೆ. ಬಲ್ದೇವ್ ಫ್ಯಾಮಿಲಿ ಟ್ರೈನ್ ಹತ್ಕೊಳ್ತಾರೆ. ಹಾಗೆ ಒಂದು ಸ್ಟೇಷನ್ ಅಲ್ಲಿ ಫನಿ ಅನ್ನೋನು ಹತ್ಕೋತಾನೆ. ಆಗ್ಲೇ ಫನಿಗೆ ಅವನ ತಂದೆ ಬೆನ್ನಿಯಿಂದ ಕಾಲ್ ಬರುತ್ತೆ. ನಾವಿಲ್ಲೇ ರೈಲ್ವೆ ಕ್ರಾಸಿಂಗ್ ಅಲ್ಲಿ ಇದ್ದೀವಿ, ನಿಂಗೆ ಕೇವಲ 30 ನಿಮಿಷ ಮಾತ್ರ ಇದೆ, ಅಷ್ಟರಲ್ಲಿ ಕೆಲಸ ಮುಗಿಸು ಅಂತ ಹೇಳ್ತಾನೆ. ನಿಜಕ್ಕೂ ಇವರು ಡಕಾಯಿತರು, ಕಳ್ತನ ಮಾಡಕ್ ಬಂದಿರ್ತಾರೆ. ಬೆನಿ ಫನಿ ಹತ್ರ ಕೋಚ್ ನಂಬರ್ ಏನು ಅಂತ ಕೇಳ್ತಾನೆ. ಫನಿ ಅಲ್ಲೇ ತುಲಿಕಾ ಹತ್ರ ಬಂದು ಕೋಚ್ ನಂಬರ್ ಕೇಳ್ತಾನೆ. ಅದಕ್ಕೆ ಅವಳು A1 ಅಂತಾಳೆ. ತುಲಿಕಾ ವಾಶ್ರೂಮ್ ಅಲ್ಲಿ ಇರ್ತಾಳೆ. ಅಲ್ಲಿಗೆ ಅಮೃತ್ ಬರ್ತಾನೆ. ಆಗ ಅವಳು, ಇಲ್ಲಿ ನೀನೇನ್ ಮಾಡ್ತಿದ್ಯಾ, ನಾನ್ ನಿಂಗೆ ಡೆಲ್ಲಿಲಿ ಸಿಗೋಣ ಅಂತ ತಾನೇ ಹೇಳಿದ್ದು ಅಂತಾಳೆ. ವಾಶ್ರೂಮ್ ಅಲ್ಲಿ ಅಮೃತ್ ತುಲಿಕಾಗೆ ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಎಸ್ ಅಂತಾಳೆ. ಅಮೃತ್ ತುಲಿಕಾಗೆ ರಿಂಗ್ ಹಾಕ್ತಾನೆ. ಹಾಗೆ ಅವರಿಬ್ರು ವಾಶ್ರೂಮ್ ಇಂದ ಅವ್ರವ್ರ ಸೀಟಿಗೆ ಬಂದು ಮೆಸೇಜ್ ಮಾಡ್ತಿರ್ತಾರೆ. ಈ ಕಡೆ ಫನಿ ಡೋರ್ ಹತ್ರ ನಿಂತಿರ್ತಾನೆ. ಆಗ ಒಬ್ಬ ಪೊಲೀಸ್ ಫನಿ ಹತ್ರ ಮಾತಾಡ್ತಿರ್ತಾನೆ. ಫನಿ ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಪೊಲೀಸ್ನ ತಲೆಗೆ ಮಚ್ಚಿನಿಂದ ಹೊಡೆದು ಸಾಯಿಸ್ತಾನೆ. ಫನಿ ಗ್ಯಾಂಗ್ನಲ್ಲಿದ್ದ ಒಬ್ನು ಜಾಮರ್ ತಗೊಂಡು ಬಂದು ಆನ್ ಮಾಡಿ ಬ್ಯಾಗ್ನಲ್ಲಿ ಹಾಕಿ ಸೀಟ್ ಕೆಳಗೆ ತಳ್ತಾನೆ. ಇದರಿಂದ ಅಲ್ಲಿದ್ದವರ ಮೊಬೈಲ್ಗೆ ಸಿಗ್ನಲ್ ಕಟ್ ಆಗುತ್ತೆ. ಫನಿ ಗ್ಯಾಂಗ್ನಲ್ಲಿದ್ದ ಮತ್ತೊಬ್ನು ಕೋಚ್ನ ಡೋರ್ಗೆ ಲಾಕ್ ಮಾಡ್ತಾರೆ. ಈಗ ಆ ಕಳ್ಳರು ಕೋಚ್ನಲ್ಲಿದ್ದವ್ರಿಗೆ ಎದುರಿಸಿ ಅವರಲ್ಲಿದ್ದ ಹಣ ಒಡವೆ ದೋಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ದೋಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಫನಿಗೆ ಮತ್ತೆ ತುಲಿಕಾ ಕಾಣ್ತಾಳೆ. ಆಗ ಫನಿ, ನಂಗೆ ಇವಳು ಪರಿಚಯ ಇದ್ದಾಳೆ ಅಂತ ತನ್ನ ಫ್ರೆಂಡ್ಗೆ ಹೇಳ್ತಾನೆ. ಹಾಗೆ ಅವಳ ಪರ್ಸನಲ್ ಬಗ್ಗೆ ಕೇಳ್ತಿರ್ತಾನೆ. ಇದನ್ನು ನೋಡಿದ ತುಲಿಕಾ ಅವರ ತಂದೆಗೆ, ನಿನ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಹತ್ರ ಈ ತರ ನೋಡ್ಕೋಬೇಡ ಅಂತಾನೆ. ಫನಿ ಬಲ್ದೇವ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅವ್ರ ಗ್ಯಾಂಗ್ನಲ್ಲಿ ಇದ್ದವನು, ಇವರು ಬಲ್ದೇವ್ ಸಿಂಗ್ ಠಾಕೂರ್ ಅಂತ, ಶಾಂತಿ ಟ್ರಾನ್ಸ್ಪೋರ್ಟ್ನ ಮಾಲೀಕ ಅಂತ ಹೇಳ್ತಾನೆ. ಹಾಗಿದ್ರೆ ನಮ್ಗೆ ಜಾಕ್ಪಾಟ್ ಹೊಡಿತು, ಇವನ್ನ ಕಿಡ್ನಾಪ್ ಮಾಡಿ ಹಣ ಸಂಪಾದಿಸ್ಬೋದು ಅಂತ ಬಲ್ದೇವ್ಗೆ ಹೊಡಿತಾನೆ. ಆಗ ಬಲ್ದೇವ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ತುಲಿಕಾ ಜೊತೆ ಫನಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಿರ್ತಾನೆ. ಈ ಕಡೆ ಅಮೃತ್ನ ಹತ್ರ ಇರೋ ಪರ್ಸ್, ಮೊಬೈಲ್ ಎಲ್ಲಾ ಥಿಂಗ್ಸ್ನ ಕಳ್ಳರು ಕಿತ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಆ ಕಳ್ಳರು ಹೋಗಿದ್ನ ನೋಡಿ ಅಮೃತ್ ಹಾಗೂ ವೀರೇಶ್ ತುಲಿಕಾನ ನೋಡಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಅಮೃತ್ ತುಲಿಕಾಳ ಫ್ಯಾಮಿಲಿ ಬಾಡಿ ಗಾರ್ಡ್ ಸಾಯಿಸಿರೋದನ್ನ ನೋಡಿ ಒಬ್ನಿಗೆ ಒದಿತಾನೆ. ಆಗ ಫನಿ ಗ್ಯಾಂಗ್ನಲ್ಲಿದ್ದ ಒಬ್ಬನು ತುಲಿಕಾಳ ತಾಯಿಯ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಅಷ್ಟರಲ್ಲಿ ವೀರೇಶ್ ಅವನ ಕತ್ತಿಯಿಂದ ಅವನಿಗೇನೆ ಚುಚ್ಚಿ ಸಾಯಿಸ್ತಾನೆ. ಹಾಗೆ ಹೊಡೆದಾಡ್ತಾ ರವಿ ಹಾಗೂ ಫನಿ ಅವರ ಗ್ಯಾಂಗ್ನ ಕರ್ಕೊಂಡು ಬರೋಣ ಅಂತ ಅಲ್ಲಿಂದ ಪಕ್ಕದ ಕೋಚ್ಗೆ ಹೋಗ್ತಾರೆ. ಆಗ ವೀರೇಶ್ ಟ್ರೈನ್ನ ಎಮರ್ಜೆನ್ಸಿ ಬ್ರೇಕರ್ ಎಳೆದು ಟ್ರೈನ್ನ ನಿಲ್ಸೋಣ ಅಂತ ಹೋಗ್ತಾನೆ. ಆದ್ರೆ ಅದನ್ನ ಫನಿ ಗ್ಯಾಂಗ್ ಅದಾಗ್ಲೇ ಕಟ್ ಮಾಡಿರ್ತಾರೆ. ಬಲ್ದೇವ್ಗೆ ಪ್ರಜ್ಞೆ ಬರುತ್ತೆ. ತುಲಿಕಾಳ ತಾಯಿ ಮಾತ್ರ, ಅಹಾನ ವಾಶ್ರೂಮ್ಗೆ ಹೋದಳು, ಇನ್ನೂ ಬಂದಿಲ್ಲ, ಅವಳನ್ನ ಹುಡುಕಿ ಅಂತ ಅಮೃತ್ಗೆ ಹೇಳ್ತಾಳೆ. ನೀವಿಲ್ಲಿರೋದು ಸೇಫ್ ಅಲ್ಲ ಅಂತೇಳಿ ಅಮೃತ್ ಬಲ್ದೇವ್ ಫ್ಯಾಮಿಲಿನ ಪಕ್ಕದ ಕೋಚ್ಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಫನಿ ಅವರು ಅವ್ರ ಗ್ಯಾಂಗ್ನಲ್ಲಿ ಒಬ್ಬನ ಕಳ್ಕೊಂಡು ತುಂಬಾ ದುಃಖ ಪಡ್ತಿರ್ಬೇಕಾದ್ರೆ ಒಬ್ಬ, ನಮ್ಗೆ ಇನ್ನೂ 10 ನಿಮಿಷ ಇರೋದು ಅಂತ ಹೇಳ್ತಾನೆ. ಹಾಗೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಬೆನ್ನಿಗೆ ಏನು ಹೇಳೋದು ಬೇಡ ಅಂತ ಫನಿ ಹೇಳ್ತಾನೆ. ರವಿ ಫಾದರ್ನ ಕೊಂದಿದ್ದಕ್ಕೆ ರವಿನೇ ಅವರನ್ನ ಸಾಯಿಸ್ಬೇಕು ಅಂತಾನೆ ಫನಿ. ಅದನ್ನ ಕೇಳಿ ರವಿ ಅಮೃತ್ ಹಾಗೂ ವೀರೇಶ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಆದ್ರೆ ಅಮೃತ್ ಮತ್ತು ವೀರೇಶ್ ಅವನಿಗೆ ಹೊಡೆದು ಅವರ ಗ್ಯಾಂಗ್ನಲ್ಲಿದ್ದವ್ರಿಗೆ ಹೊಡಿತಿರ್ಬೇಕಾದ್ರೆ ಫನಿ ಒಂದು ಹುಡುಗನ ಕತ್ತಿಗೆ ಚಾಕು ಹಿಡ್ಕೊಂಡು, ನಿಲ್ಸಿಲ್ಲ ಅಂದ್ರೆ ಈ ಹುಡುಗನ್ನ ಸಾಯಿಸ್ತೀನಿ ಅಂತ ಎದುರಿಸ್ತಾ ಬಲ್ದೇವ್ ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ಅವರು ಹೇಳ್ದೆ ಇದ್ದಾಗ ಫನಿ ವೀರೇಶ್ಗೆ ಗನ್ನಿಂದ ಫೈರ್ ಮಾಡ್ತಾನೆ. ಆಗ ಅಮೃತ್ ಅವರಿಗೆ ಕೋಪದಿಂದ ಹೊಡಿತಿರ್ಬೇಕಾದ್ರೆ ಫನಿ ಮತ್ತೆ ವೀರೇಶ್ಗೆ ಚಾಕುವಿಂದ ಎದೆಗೆ ಚುಚ್ತಾನೆ. ಫನಿ ವೀರೇಶ್ನ ಎತ್ಕೊಂಡು ಹೋಗ್ತಾನೆ. ಅಮೃತ್ ರವಿಗೆ ಚೆನ್ನಾಗಿ ಹೊಡೆದು ಅವನನ್ನ ಕಟ್ಟಿ ಡೋರ್ ಹತ್ರ ನೇತಾಕ್ತಾನೆ. ರವಿನ ಎದುರಿಸಿ ಅವರ ಬಗ್ಗೆ ಕೇಳಿ ತಿಳ್ಕೊತಾನೆ. B1, A1, A2, A3 ಒಟ್ಟು 4 ಕೋಚ್ನ ಸುತ್ತುವರೆದಿದ್ದೀವಿ, ಒಟ್ಟು 40 ಜನ ಕಳ್ಳರು ನಾವು ಅಂತ ಹೇಳ್ತಾನೆ. ಹಾಗೆ ಅಹಾನ ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಫನಿ ವೀರೇಶ್ನ ಕಟ್ಟಿ ಹಾಕಿರ್ತಾನೆ. ರವಿ ಎಲ್ಲಿ ಅಂತ ಅದರಲ್ಲಿ ಒಬ್ಬ ಕೇಳ್ತಾನೆ. ಅದಕ್ಕೆ ಫನಿ ಟೆನ್ಷನ್ ಅಲ್ಲಿ ಅವ್ರ ತಂದೆ ಬೆನ್ನಿಗೆ ಕಾಲ್ ಮಾಡ್ತಾನೆ. ಇದರಿಂದ ಬೆನ್ನಿ ರೈಲ್ವೆ ಕ್ರಾಸಿಂಗ್ ಅಲ್ಲಿ ಟ್ರೈನ್ ಸ್ಟಾಪ್ ಆಗೋದ್ರಿಂದ ಅವರು ಸಿದ್ಧಿ ಹಾಗೂ ಉಳಿದವ್ರನ್ನ ಟ್ರೈನ್ಗೆ ಹತ್ಕೋತಾರೆ. ಬೆನ್ನಿ ರವಿ ಫಾದರ್ನ ನೋಡಿ ಎಮೋಷನಲ್ ಆಗಿ ಅಳ್ತಾ, ಇದನ್ನ ಮಾಡಿದ್ದು ವೀರೇಶ್ ಅಂತ ಗೊತ್ತಾಗಿ ಅವನಿಗೆ ಚೆನ್ನಾಗಿ ಹೊಡಿತಾನೆ.
ಹೊಡೆದು ಗನ್ ಕೊಡಿ ಶೂಟ್ ಮಾಡಿ ಸಾಯಿಸ್ತೀನಿ ಅಂತಾನೆ. ಆದರೆ ಅವರು ರವಿ ಕಾಣಿಸ್ತಿಲ್ಲ, ಅದಕ್ಕೆ ನಾವು ಇವನನ್ನ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀವಿ ಅಂತಾನೆ. ರವಿ ಫಾದರ್ನ ಕೊಲೆ ಸಾವಿಗೆ ಬಲ್ದೇವ್ ಸಿಂಗ್ಗೆ ಕಾರಣ ಅಂತ ಫನಿ ಬೆನ್ನಿಗೆ ಹೇಳ್ತಾನೆ. ತುಲಿಕಾ ಅಮೃತ್ ಹತ್ರ ಮಾತಾಡ್ತಾ ಆಹಾನನ್ನ ಕರ್ಕೊಂಡ್ ಬಾ, ಅವಳು ನನ್ನ ಫ್ಯಾಮಿಲಿಯ ಪ್ರಾಣ ಇದ್ದಂಗೆ ಅಂತಾಳೆ. ಅಮೃತ್ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಡ್ತಾನೆ. ಅದನ್ನ ಬಲ್ದೇವ್ ನೋಡ್ತಾನೆ. ಅಮೃತ್ ತುಲಿಕಾ ಇದ್ದ ಕೋಚ್ನ ಶಟರ್ ಎಳೆದು ಪಕ್ಕದ ಕೋಚ್ಗೆ ಹೋಗಿ ಅಲ್ಲಿದ್ದ ಗ್ಯಾಂಗ್ ಜೊತೆ ಫೈಟ್ ಮಾಡ್ತಾನೆ. ಆಗ ಸಿದ್ದಿ ಅನ್ನೋನು ಬಂದು ಅಮೃತ್ಗೆ ಚೆನ್ನಾಗಿ ಹೊಡೆದು ಎಳ್ಕೊಂಡು ಹೋಗ್ತಾನೆ. ಈಗ ಬಲ್ದೇವ್ಗೆ ತನ್ನ ಮಗಳ ಪ್ರೀತಿಯ ವಿಷಯ ಗೊತ್ತಾಗಿ ಆರ್ಮಿನ ಅಂತ ಕೇಳ್ತಾನೆ. ಅದಕ್ಕೆ ತುಲಿಕಾ ಹೌದು, NSG ಕಮಾಂಡರ್ ಅಂತಾಳೆ. ಇದನ್ನ ನನಗೆ ನೀನು ಯಾಕೆ ಹೇಳಿಲ್ಲ ಅಂತ ಬಲ್ದೇವ್ ಕೇಳಿದ್ದಕ್ಕೆ ತುಲಿಕಾ ಹೇಳಿದ್ರೆ ಏನು, ನೀವು ಅಂದ್ಕೊಂಡವ್ರ ಜೊತೆನೆ ಮದ್ವೆ ಮಾಡ್ತಿದ್ರಿ ಅಂತಾಳೆ. ಅಮೃತ್ನ ಬೆನ್ನಿ ಹತ್ರ ಕರ್ಕೊಂಡು ಬರ್ತಾನೆ. ಬೆನ್ನಿ ಅಮೃತ್ಗೆ ಹೊಡಿತಿರ್ಬೇಕಾದ್ರೆ ವೀರೇಶ್ ತನಗೆ ಕಟ್ಟಿದ್ದ ಹಗ್ಗದಿಂದ ಬಿಡ್ಸ್ಕೊತಾನೆ. ಬಿಡ್ಸ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ತಾನೆ. ಹಾಗೆ ಹೊಡೆದಾಡ್ತಿರ್ಬೇಕಾದ್ರೆ ಸಿದ್ದಿ ಅನ್ನೋನು ಆರಿಫ್ ಎಂಬ ಹುಡುಗನನ್ನು ಚುಚ್ಚಿ ಸಾಯಿಸ್ತಾನೆ. ಈ ಕಡೆ ಫನಿ ಟ್ರೈನ್ ಮೇಲೆ ಏರಿ ಬಂದು ರವಿನ ಒಳಗಡೆ ಎಳ್ಕೊತಾನೆ. ಫನಿಯಿಂದ ತಪ್ಪಿಸ್ಕೊಂಡು ಹೋಗುವಂತ ಅವಳ ತಂದೆ ಬಲ್ದೇವ್ ಶಟರ್ನ ಕೀ ಎಸಿತಾನೆ. ತುಳಿಕಾ ಅದರ ಕೀ ತೆಗೆದು ಹೊಡಿತಿರ್ಬೇಕಾದ್ರೆ ಫನಿ ಅವಳ ಹಿಂದೆನೆ ಬರ್ತಾನೆ. ತುಲಿಕಾ ತನ್ನ ಕೈಲಿದ್ದ ಚಾಕುನಿಂದ ಫನಿಗೆ ಎದುರ್ಸಕ್ ನೋಡ್ತಾಳೆ. ಆದ್ರೆ ಫನಿ ಮಾತ್ರ ಆ ಚಾಕ್ನ ಕಿತ್ಕೊಂಡು ಅವಳ ಹೊಟ್ಟೆಗೇನೆ ಚುಚ್ತಾನೆ. ಹಾಗೆ ಅವಳನ್ನ ತುಂಬಾ ಸಾರಿ ಚುಚ್ಚಿ ಟ್ರೈನ್ ನಿಂದ ತಳ್ತಾನೆ. ಇದನ್ನ ನೋಡಿ ಅಮೃತ್ಗೆ ಹಾಗೆ ಬಿದ್ದೋಗ್ತಾನೆ. ಫನಿ ಇನ್ನು ನಮ್ಗೆ 5 ನಿಮಿಷ ಇದೆ, ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಲ್ದೇವ್ನ ಕಿಡ್ನಾಪ್ ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಬಿದ್ದಿದ್ದ ಅಮೃತ್ ತನ್ನ ತುಲಿಕಾನನ್ನು ನೆನೆಸ್ಕೊಂಡು ಈಗ ಅವನು ಅವರ ಮೇಲೆ ರಾಕ್ಷಸನಾಗಿ ತುಂಬಾ ಕ್ರೂರವಾಗಿ ಸಾಯಿಸ್ತಿರ್ತಾನೆ. ಫನಿ ಅಲ್ಲಿಗೆ ಬಂದು ರವಿನ ಕರ್ಕೊಂಡು ಹೋಗ್ತಾನೆ. ಬೆನ್ನಿ ಹತ್ರ ರವಿ ಅವನ ತಂದೆನ ಸಾಯಿಸಿದ್ರು ಅಂತ ನೋವು ಹೇಳ್ಕೊತಾನೆ. ಅಲ್ಲಿಗೆ ಬಂದ ಫನಿ ಈ ಆರ್ಮಿ ಅವರು ಎಲ್ಲರನ್ನೂ ಸಾಯಿಸ್ತಿದ್ದಾನೆ ಅಂತಾನೆ. ಅದಕ್ಕೆ ಬೆನ್ನಿ ನೀನು ಆ ಹುಡುಗಿಗೆ ಏನು ಮಾಡಿದೆ ಅಂದಾಗ ಫನಿ ನಾನೇನು ಮಾಡಿದ್ಲ, ಅವಳನ್ನ ಸುಮ್ಮನೆ ಸಾಯಿಸ್ದೆ ಅಂತಾನೆ. ನಿಂಗೆ ಗೊತ್ತಾ ನೀನು ಯಾರ ಮಗಳನ್ನ ಸಾಯಿಸಿದ್ಯಾ ಅಂತ ಬೆನ್ನಿ ಫನಿಗೆ ಕೇಳ್ತಾನೆ. ಹೊರಗಡೆ ಹೋದ್ರೆ ಬಲ್ದೇವ್ ಸಿಂಗ್ ಠಾಕೂರ್ ಕಡೆಯಿಂದ ಆಪತ್ತು ತಪ್ಪಿದ್ದಲ್ಲ ಅಂತೇಳಿ ಬಲ್ದೇವ್ ಫ್ಯಾಮಿಲಿನ ಸಾಯಿಸೋಣ ಅಂತಾನೆ. ಆದ್ರೆ ಫನಿ ಮಾತ್ರ ಬಲ್ದೇವ್ನ ಒಬ್ಬನ್ನ ಬಿಟ್ಟು ಎಲ್ರನ್ನೂ ಸಾಯಿಸೋಣ ಅಂತಾನೆ. ಈ ಕಡೆ ಬಲ್ದೇವ್, ವೀರೇಶ್, ಅಮೃತ್ ಬರ್ತಾರೆ. ಆಗ ಬಲ್ದೇವ್ನ ಹೆಂಡತಿಗೆ ತುಲಿಕಾನ ಸಾಯಿಸಿದ್ದಾರೆ ಅಂತ ಗೊತ್ತಾಗಿ ತುಂಬಾ ದುಃಖ ಆಗುತ್ತೆ. ಅದನ್ನ ನೋಡಿ ಅಮೃತ್ಗೆ ತುಲಿಕಾಗೆ ಮಾಡಿದ್ದ ಪ್ರಾಮಿಸ್ ನೆನಪಾಗುತ್ತೆ. ಆಹಾನನ್ನ ಕರ್ಕೊಂಡು ಬರ್ಬೇಕಂತ ಫಿಕ್ಸ್ ಆಗ್ತಾನೆ. ಅದನ್ನ ಕೇಳಿ ವೀರೇಶ್ ನಾನು ಬರ್ತೀನಿ ಅಂತಾನೆ. ಆದ್ರೆ ಅಮೃತ್ ನೀನ್ ಬರ್ಬೇಡ, ನಿನ್ ಕಂಡೀಷನ್ ಸರಿ ಇಲ್ಲ, ನಾನೀಗ ಆಲ್ರೆಡಿ ತುಲಿಕಾನ ಕಳ್ಕೊಂಡಿದ್ದೀನಿ, ನಿನ್ನೂ ಕಳ್ಕೊಳಕ್ ಇಷ್ಟ ಇಲ್ಲ, ನೀನು ಅವ್ರನ್ನ ನೋಡ್ಕೊ ಅಂತೇಳಿ ಕೋಚಲ್ಲಿ ಪ್ಯಾಸೆಂಜರ್ ಜೊತೆ ಇದ್ದ ಕಳ್ಳರನ್ನ ನೋಡ್ದು ಅವರಲ್ಲೊಬ್ಬನಿಗೆ ನಾನು ನಿಮ್ಮ ಲೀಡರ್ ಹತ್ರ ಬರ್ತಿದ್ದೀನಿ ಅಂತ ಹೇಳು ಅಂತ ಹೇಳ್ತಾನೆ. ಅವನು ಹಾಗೆ ಹೋಗಿ ಅವ್ರ ಹತ್ರ ಅದನ್ನ ಹೇಳಿ ಸತ್ತು ಹೋಗ್ತಾನೆ. ಆ ಗ್ಯಾಂಗಲ್ಲೇ ಜಗಳ ಆಗುತ್ತೆ. ಇದೆಲ್ಲ ಫನಿಯಿಂದಾನೇ ಆಗಿದ್ದು ಅಂತ ಜಗಳ ಮಾಡ್ತಾರೆ. ಅಲ್ಲಿಗೆ ಬಂದ ಬೆನ್ನಿ ನೀವು ಹೋಗೋದಾದ್ರೆ ಟ್ರೈನ್ ಇಳಿದು ಹೋಗಿ, ಆದ್ರೆ ಬಲ್ದೇವ್ ಏನಾದರೂ ಈ ಟ್ರೈನ್ ಇಳಿದ್ರೆ ನೀವು ಉಳಿಯಲ್ಲ ಅಂತ ಅವರಿಗೆ ಹೇಳ್ತಾನೆ. ಅಮೃತ್ ಫನಿ ಗ್ಯಾಂಗ್ನವ್ರನ್ನ ಸಾಯಿಸಿ ಅವರನ್ನ ಟ್ರೈನಲ್ಲಿ ನೇತಾಕಿರ್ತಾನೆ. ಅದನ್ನು ನೋಡಿದ ಅವರಿಗೆ ಮತ್ತಷ್ಟು ಭಯ ಆಗುತ್ತೆ. ಹಾಗೆ ನೇತಾಕಿದ್ದವ್ರನ್ನ ಇಳಿಸಿ ನೋಡ್ತಿರ್ಬೇಕಾದ್ರೆ ಸಿದ್ದಿಗೆ ಅವನ ತಂದೆನ ಕೂಡ ನೇತಾಕಿರೋದು ಕಾಣಿಸುತ್ತೆ. ಅವನಿಗೆ ತುಂಬಾ ದುಃಖ ಆಗುತ್ತೆ. ಅಮೃತ್ ಫನಿ ಇದ್ದ ಕೋಚ್ನ ಕಿಟಕಿಯ ಗ್ಲಾಸ್ ಹೊಡ್ಕೊಂಡು ಒಳಗಡೆ ಬಂದು ಒಬ್ಬೊಬ್ಬರನ್ನೇ ಕ್ರೂರವಾಗಿ ಸಾಯಿಸ್ತಿರ್ತಾನೆ. ಸಿದ್ದಿ ಕೋಪದಿಂದ ಅವನನ್ನ ಬಿಡಲ್ಲ ಅಂತ ಬರ್ತಿರ್ಬೇಕಾದ್ರೆ ಬೆನ್ನಿ ಅವನನ್ನು ತಡೆದು ಸಮಾಧಾನ ಪಡಿಸ್ತಾನೆ. ಇನ್ನು ಮತ್ತೇನು ಅಪಾಯ ತರಬೇಡ ಅಂತ ಫನಿಗೆ ಹೇಳ್ತಾನೆ. ಆದ್ರೆ ಅವನು ಬೆನ್ನಿ ಮಾತ್ರ ಮಾತು ಕೇಳಿಸ್ಕೊಳ್ಳಲ್ಲ. ಅಮೃತ್ ಆಹಾನನ ಬಗ್ಗೆ 15-16 ವರ್ಷದ ಹುಡುಗಿನ ನೋಡಿದ್ರ ಅಂತ ಪ್ಯಾಸೇಜರ್ ಹತ್ರ ಕೇಳ್ಕೊಂಡು ಬರ್ತಿರ್ತಾನೆ. ಆಗ ಅಲ್ಲಿದ್ದವನೊಬ್ಬ ನೋಡ್ದೆ, ಆದ್ರೆ ಅವಳನ್ನ ಆ ಗ್ಯಾಂಗ್ನವರು ಪಕ್ಕದ ಕೋಚ್ಗೆ ಕರ್ಕೊಂಡು ಹೋದ್ರು ಅಂತಾರೆ. ಕೋಚ್ನಲ್ಲಿದ್ದ ಪ್ಯಾಸೆಂಜರ್ ಅವರು ಹೋಗೋದನ್ನ ನೋಡಿ ಆ ಗ್ಯಾಂಗ್ನವರು ಅವರನ್ನ ತಡೆಯಕ್ ಬರ್ತಾರೆ. ಅಷ್ಟರಲ್ಲಿ ಅಮೃತ್ ಅವ್ರನ್ನ ಹಿಂದೆಯಿಂದ ಹೊಡೆದು ಸಾಯಿಸ್ತಾನೆ. ಅದನ್ನು ನೋಡಿದ ಪ್ಯಾಸೆಂಜರ್ಗಳು ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಅವನ ಜೊತೆ ಬರ್ತಾರೆ. ಬಲ್ದೇವ್ ಡೋರ್ ಹತ್ರ ಬಂದು ಬಟ್ಟೆಗೆ ಬೆಂಕಿ ಹಾಕಿ ಹಚ್ತಾನೆ, ಇದರಿಂದ ಸ್ಟೇಷನ್ ಅಲ್ಲಿದ್ದವ್ರಿಗೆ ಗೊತ್ತಾಗ್ಲಿ ಅಂತ. ಹಾಗೆ ಅದೇ ರೀತಿ ಅವರಿಗೆ ಗೊತ್ತಾಗಿ ಪೊಲೀಸರು ಬರ್ತಾರೆ. ಆಗ ಬೆನ್ನಿ ಎಮರ್ಜೆನ್ಸಿ ಬ್ರೇಕ್ ಚೈನ್ ಇಳಿಸಿ ಫನಿ ನೀನು ಬಲ್ದೇವ್ ಕಾಣಿಸಿದ್ರೆ ಸಾಯಿಸಿ ಬಿಡು ಅಂತಾನೆ. ಅವರು ಹಾಗೆ ಇಳಿದು ಫನಿ ಟ್ರೈನ್ನ ಹಿಂದಿನ ಕೋಚ್ಗೆ ಹತ್ಕೋತಾನೆ. ಹಾಗೆ ಬರ್ತಾ ಇದ್ದ ಸಿದ್ದಿಗೆ ಅಮೃತ್ ಕಾಣಿಸ್ತಾನೆ. ಆಗ ಅವರಿಬ್ಬರ ನಡುವೆ ಫೈಟ್ ಆಗುತ್ತೆ. ಸಿದ್ದಿ ಡೋರ್ ಇಂದ ಅಮೃತ್ನ ತಳ್ತಾ ಇರ್ಬೇಕಾದ್ರೆ ಅಮೃತ್ ಜೊತೆಗಿದ್ದ ಪ್ಯಾಸೆಂಜರ್ಸ್ ಸಿದ್ದಿ ತಲೆಗೆ ಬ್ಯಾಟ್ ನಿಂದ ಹೊಡೆದು
ನನ್ನ ಮಗುನ ಸಾಯಿಸಿದ್ದೇಕೆ ಅಂತ ಅವನನ್ನು ಹೊಡೆದು ಸಾಯಿಸ್ತಾರೆ. ಸಿದ್ದಿ ಇಷ್ಟೊತ್ತಾದರೂ ಬರದೇ ಇರೋದನ್ನ ನೋಡಿ ಬೆನ್ನಿ ಅವನನ್ನು ನೋಡ್ಕೊಂಡು ಬಾ ಅಂತ ಒಬ್ಬನ್ನ ಕಳಿಸ್ತಾನೆ. ಅವನು ಬಂದು ಅಲ್ಲಿ ಸಿದ್ದಿ ಅಂತ ಅಂತಿರ್ಬೇಕಾದ್ರೆ ಅದಕ್ಕೆ ಅವರು ಏನಾಗಿದೆ ಅಂತ ನೋಡೋಣ ಅಂತ ಬರ್ತಾರೆ. ಅವರಿಗೆ ಸಿದ್ದಿ ಸತ್ತೋಗಿರೋದು ಕಾಣಿಸುತ್ತೆ. ಪ್ಯಾಸೆಂಜರ್ನ ಕರ್ಕೊಂಡು ಮುಂದೆ ಹೋಗಿ ಅಂತ ಬೆನ್ನಿ ಹೇಳ್ತಾನೆ. ಆದರೆ ಅವರು ಸಾಕು ಇದೆಲ್ಲ ಅಂತಾರೆ. ಆದರೆ ಬೆನ್ನಿ ಕೇಳದೆ ಆ ಪ್ಯಾಸೆಂಜರ್ನ ಕರ್ಕೊಂಡು ಮುಂದೆ ಹೋಗ್ತಾನೆ. ಅದನ್ನು ನೋಡಿ ಅವರು ಕೂಡ ಅದೇ ರೀತಿ ಮಾಡ್ತಾರೆ. ಈ ಕಡೆ ಪೊಲೀಸರು ಹಾಗೂ ಬಲ್ದೇವ್ ಇದ್ದ ಕಡೆ ಬಂದ ಕಳ್ಳರನ್ನು ಪೊಲೀಸರು ಶೂಟ್ ಮಾಡಿ ಸಾಯಿಸ್ತಾರೆ. ಅಹಾನ ಅವಳ ತಂದೆ ಹತ್ರ ಹೋಗ್ತಾಳೆ. ಬಲ್ದೇವ್ ವೀರೇಶ್ನ ಸೀಟ್ ಮೇಲೆ ಮಲಗಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಫನಿ ಬರ್ತಾನೆ. ಬಂದು ಪೊಲೀಸ್ನ ಸಾಯಿಸ್ತಾನೆ. ಫನಿ ಬಲ್ದೇವ್ನ ಹಿಡ್ಕೊಂಡಿದ್ದ ಅಹಾನನ ನೋಡಿ, ಇವಳೂನು ನಿನ್ ಮಗಳ, ಒಬ್ಳು ಸಾಯಿಸ್ದ್ರೆಗೆ ಇನ್ನೊಬ್ಳ ಅಂತಾನೆ. ಅದನ್ನ ಕೇಳಿದ ಅಹಾನಗೆ ತನ್ನ ಅಕ್ಕಳನ್ನ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅಮೃತ್ ಕೋಚ್ನ ಲೈಟ್ ಆಫ್ ಮಾಡಿ ಹೆಣಗಳ ನಡುವೆ ಮಲ್ಕೊಂಡಿರ್ತಾನೆ. ಬೆನ್ನಿಯ ಟಾರ್ಚ್ ಲೈಟ್ ನೋಡಿ ಅವ್ರ ಜೊತೆ ಫೈಟ್ ಮಾಡ್ತಾನೆ. ಹಾಗೆ ಕತ್ಲಲ್ಲಿ ಹೊಡೆದಾಡ್ತಿರ್ಬೇಕಾದ್ರೆ ಅಮೃತ್ನ ಕೆಳಗಡೆಯಿಂದ ಒಬ್ಬ ಬಂದು ತಲೆಗೆ ಹೊಡಿತಾನೆ. ಅಮೃತ್ ಬಿದ್ದೋಗ್ತಾನೆ. ವೀರೇಶ್ ಫನಿನ ನೋಡಿ ಮುಂದೆ ಬಂದು ಗನ್ನಿಂದ ಶೂಟ್ ಮಾಡ್ತಾನೆ. ಆದರೆ ಫನಿ ಬಗ್ಗಿದ್ರಿಂದ ಅದು ಅವನ ಹಿಂದಿದ್ದ ಅವನಿಗೆ ಬಿದ್ದು ಸತ್ತು ಹೋಗ್ತಾನೆ. ಇದರಿಂದ ಫನಿ ವೀರೇಶ್ ಮೇಲೆ ಅಟ್ಯಾಕ್ ಮಾಡಿ ಕತ್ತಿಯಿಂದ ವೀರೇಶ್ಗೆ ಚುಚ್ಚಿ ಸಾಯಿಸ್ತಾನೆ. ವೀರೇಶ್ ಇದ್ದಲ್ಲಿಗೆ ಅಮೃತ್ನ ಕರ್ಕೊಂಡು ಬರ್ತಾರೆ. ಆಗ ಫನಿ ವೀರೇಶ್ನ ಹೇಗೆ ಸಾಯಿಸಿದೆ ಅಂತ ಅಮೃತ್ಗೆ ಹೇಳ್ತಾನೆ. ಅಲ್ಲಿಗೆ ಬಂದ ಬೆನ್ನಿ ಅವನನ್ನ ಯಾಕೆ ಸಾಯಿಸಿದೆ ಅಂತ ಫನಿ ಜೊತೆ ಜಗಳ ಆಡ್ತಿರ್ಬೇಕಾದ್ರೆ ಅಮೃತ್ ತನ್ನನ್ನು ಹಿಡ್ಕೊಂಡಿದ್ದವನಿಗೆ ಹೊಡೆದು ತಪ್ಪಿಸ್ಕೊಂಡು ಬೆನ್ನಿಗೆ ಬೆಂಕಿ ಹಚ್ಚಿ ಸಾಯಿಸ್ತಾನೆ. ಹಾಗೆ ಅಮೃತ್ ಎಲ್ಲರಿಗೂ ಹೊಡಿತಿರ್ಬೇಕಾದ್ರೆ ಅದನ್ನು ನೋಡಿ ಫನಿಗೆ ತುಂಬಾ ಭಯ ಆಗುತ್ತೆ. ಅಮೃತ್ ಹಾಗೂ ಫನಿ ಜೊತೆ ತುಂಬಾ ಹೊತ್ತು ಫೈಟ್ ಆಗುತ್ತೆ. ಅಮೃತ್ಗೆ ಫನಿ ಚಾಕುವಿಂದ ಚುಚ್ತಾನೆ ತುಂಬಾ ಸಾರಿ. ಇದೇ ತರ ನಾನು ನಿನ್ನ ಲವರ್ ತುಲಿಕಾಗೆ ಚುಚ್ಚಿ ಸಾಯಿಸಿದ್ದು ಅಂತಾನೆ. ಅದನ್ನ ಕೇಳಿ ಅಮೃತ್ ಫನಿಗೆ ಸುತ್ತಿಗೆಯಿಂದ ಕಾಲಿಗೆ ತುಂಬಾ ಸಾರಿ ಹೊಡೆದು ಸುತ್ತಿಗೆಯನ್ನ ಬಿಸಾಕಿ ಬರಿಗೈಯಿಂದ ಮುಖಕ್ಕೆ ಹೊಡೆದು ಸಾಯಿಸ್ತಾನೆ. ಅದನ್ನು ನೋಡಿದ್ದ ಅಹಾನ ದುಃಖದಿಂದ ಅಮೃತ್ನ ತಪ್ಕೊಂಡು ಅಳ್ತಾಳೆ. ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನಿಲ್ಲುತ್ತೆ. ಪೊಲೀಸರು ಹಾಗೂ ಮೆಡಿಕಲ್ ಎಮರ್ಜೆನ್ಸಿ ಅವರು ಬರ್ತಾರೆ. ಅಮೃತ್ ಹಾಗೆ ಮೆಲ್ಲಗೆ ಬಂದು ಒಂದು ಚೇರ್ ಹತ್ರ ಕೂತ್ಕೋತಾನೆ. ಹಾಗೆ ತುಲಿಕಾ ತನ್ನ ಜೊತೆ ಇರೋ ತರ ತೋರಿಸ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.